ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಆರೋಗ್ಯಕರವಾದಂತಹ ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡು ಒಂದು ಮಸಾಲೆ ವಡೆ ಮಾಡೋವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಸಾಯಂಕಾಲ ಟೀ ಟೈಮಲ್ಲಿ ಮತ್ತು ಮಳೆ ಬಂದಾಗ ಎಲ್ಲ ನಾವು ಯಾವಾಗಲೂ ಮಾಮೂಲಾಗಿ ಮಾಡ್ಕೊಳ್ಳೋವಂಥ ಮಸಾಲೆ ವಡೆಗಿಂತ ಇದು ವಿಭಿನ್ನವಾಗಿರುತ್ತೆ. ಸ್ವಲ್ಪ ಸೊಪ್ಪುಗಳನ್ನೆಲ್ಲ ಜಾಸ್ತಿ ಉಪಯೋಗಿಸ್ಕೊಂಡು ಮಾಡಿರೋದ್ರಿಂದ ಸ್ವಲ್ಪ ಫೈಬರ್ ಅಂಶ ಮತ್ತು ಆ ಬೇಳೆಗಳಲ್ಲಿರೋ ಪ್ರೋಟೀನ್ ಅಂಶ ಇದೆಲ್ಲನೂ ಆರೋಗ್ಯಕ್ಕೂ ಸಹ ಒಳ್ಳೆಯದು ಅಂತ. ತುಂಬಾ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೆ 1 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಗೆ ಅದ್ರ ಜೊತೆಗೆ ಅರ್ಧ ಕಪ್ಪು ಉದ್ದಿನಬೇಳೆ ಗುಂಡು ಹಾಕ್ಕೊಂಡಿದ್ದೀನಿ ಉದ್ದಿನದು. ಹಾಗೆ 1/4 ಕಪ್ಪು ಅಕ್ಕಿ. ಈ ಮೂರನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ 1-2 ಸಲ 3 ಸಲ ತೊಳ್ಕೊಳ್ಬೇಕು. ನಾವು ದೋಸೆಗೆಲ್ಲ ನೆನೆಸೋಕ್ಕೆ ಯಾವ ಥರ ತೊಳ್ಕೊಳ್ತೀವಿ ಆ ಥರ ಚೆನ್ನಾಗಿ 1-2-3 ಸಲ ಇದನ್ನು ತೊಳ್ಕೊಳ್ಳೋಣ. ಈ ಥರ ಎಲ್ಲ ತೊಳ್ಕೊಂಡ್ಮೇಲೆ ಇದನ್ನು 2-3 ಗಂಟೆ ಕಾಲ ನೆನೆಯೋಕ್ಕೆ ತೆಗೆದಿಟ್ಬಿಡೋಣ. 2-3 ಗಂಟೆ ಕಾಲ ಆದಮೇಲೆ ಇದನ್ನು ಇನ್ನೊಂದು ಸಲ ತೊಳೆದ್ಬಿಟ್ಟು ನೀರೆಲ್ಲ ಬಸಿಯೋಕ್ಕೆ ಹಾಕ್ಬಿಡೋಣ. ಇದೆಲ್ಲ ಒಂದು ಸ್ವಲ್ಪ ನೀರೆಲ್ಲ ಬಸ್ಕೊಳ್ಳಿ. ಅಷ್ಟೊತ್ತಿಗೆ ನಾವು ಸೊಪ್ಪುಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ, ಸಬ್ಬಕ್ಕಿ ಸೊಪ್ಪು 1/4 ಕಟ್ಟಷ್ಟು ತೊಗೊಂಡಿದ್ದೀನಿ. ಹಾಗೆ ಹರಿವೆ ಸೊಪ್ಪು ತೊಗೊಂಡಿದ್ದೀನಿ, ಇದು ಅಷ್ಟೇ 1/4 ಕಟ್ ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ನುಗ್ಗೆ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ಹಾಕಿದರೆ ಕಹಿ ಆಗುತ್ತೆ ಅಂತ. ಇದನ್ನೆಲ್ಲ ತೊಳೆದ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆಗೆ 2 ಮಧ್ಯಮ ಗಾತ್ರದ ಈರುಳ್ಳಿ, 1 ಇಂಚ್ ಶುಂಠಿ, 4 ಹಸಿಮೆಣಸಿನ್ಕಾಯಿ. ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಮಿಕ್ಸರ್ ಜಾರ್ಗೆ ಈ ನೆಂದಿರೋ ಬೇಳೆಗಳನ್ನು ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೀರು ಹಾಕ್ದಿರ ತರ್ತರಿಯಾಗಿ ರುಬ್ಕೊಳ್ಬೇಕು. ನಾವು ಆಂಬಡೆಗೆ ರುಬ್ಕೊಳ್ತೀವಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ನೈಸ್ ಆಗಲಿ. ಹಾಗೆ ಉಳಿದಿದ್ದನ್ನು ಸಹ ಮಿಕ್ಸಿಗೆ ಹಾಕ್ಬಿಟ್ಟು ತೆಗೆದಿಟ್ಕೊಳ್ಳೋಣ. ನಾವು ಮಾಮೂಲಾಗಿ ಮಾಡೋವಂಥ ಮಸಾಲೆ ವಡೆನಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಉಪಯೋಗಿಸ್ತೀವಿ, ಇಲ್ಲ ಅದೆಲ್ಲ ಏನು ಉಪಯೋಗಿಸಿಲ್ಲ. ಹಾಗೆಯೇ ಬರೀ ಈ ಸೊಪ್ಪುಗಳನ್ನೇ ಉಪಯೋಗಿಸ್ಕೊಂಡು ಮಾಡಿರೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆಯೇ ನಾವು ಮಾಡಿಟ್ಕೊಂಡಿದ್ದು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಸೇರಿಸ್ಕೊಳ್ಳೋಣ. ಮತ್ತು ಓಂ ಕಾಳು ಇದು ಸ್ವಲ್ಪ ಕುಟ್ಬಿಟ್ಟು ಅರ್ಧ ಟೀ ಸ್ಪೂನು ಇದಕ್ಕೆ ಸೇರಿಸ್ಕೊಳ್ಳೋಣ. ಮತ್ತು ಜೀರಿಗೆನೂ ಅಷ್ಟೇ 1 ಟೀ ಸ್ಪೂನಷ್ಟು ಸ್ವಲ್ಪ ತರ್ತರಿಯಾಗಿ ಈ ಥರ ಕುಟ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಈಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಮತ್ತು ಈ ಸೊಪ್ಪುಗಳೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಇದನ್ನು ಸಹ ಸೇರಿಸ್ಕೊಳ್ಳೋಣ. ನಾನು ಆವಾಗಲೇ ಹೇಳ್ದಂಗೆ ಈ ಒಂದು ರೆಸಿಪಿನಲ್ಲಿ ಯಾವುದು ಕೊತ್ತಂಬರಿ, ಪುದೀನ ಆ ಥರದ್ದೆಲ್ಲ ಉಪಯೋಗಿಸಿಲ್ಲ. ಅದರ ಬದಲಾಗಿ ಈ ಸೊಪ್ಪುಗಳನ್ನೇ ಉಪಯೋಗಿಸ್ಕೊಂಡಿರೋದು. ಅದರಲ್ಲೂ ಈ ಹರಿವೆ ಸೊಪ್ಪು ಅನ್ನೋದು ತುಂಬಾ ಪೋಷಕಾಂಶಗಳಿರುತ್ತೆ. ಇದರಲ್ಲಿ ದಂಟಿನ ಸೊಪ್ಪಿಗಿಂತ ಜಾಸ್ತಿ ಇರುತ್ತೆ ಹಾಗೆ ಅಂತೇಳಿ ಹೇಳ್ತಾರೆ. ಇದನ್ನೆಲ್ಲ ಕಲಿಸ್ಬಿಟ್ಟು ಈ ಥರ ಉಂಡೆಗಳು ಮಾಡಿ ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಸುಮಾರು 29 ಉಂಡೆ ಆಗಿದೆ ಇಷ್ಟು ಬೇಳೆ ಸೊಪ್ಪು ಉಪಯೋಗಿಸ್ಕೊಂಡು ಮಾಡಿರೋದ್ರಲ್ಲಿ. ಈಗ ಇದನ್ನು ಮಾಮೂಲಾಗಿ ನಾವು ಹೇಗೆ ವಡೆ ತಟ್ತೀವಿ ಅದೇ ಥರನೇ ಅಂಗೈಯಲ್ಲಿ ಇಟ್ಕೊಂಡು ಒದ್ದೆ ಮಾಡ್ಕೊಳ್ಬೇಕು. 2 ಕೈನೂ ಒಂದು ಸ್ವಲ್ಪ ನೋಡಿ ಈ ಥರ ತುಂಬ ದೊಡ್ಡದಾಗೆ ಬಂದಿದೆ. 29 ಸಣ್ಣ ಸಣ್ಣದೇನಲ್ಲ. ಈ ಥರ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಯಲ್ಲಿ ಕರಿಬೇಕು. ನೋಡಿ ಹೀಗೆ ಇದೇ ಥರನೇ ಎಲ್ಲದನ್ನು ನಿಧಾನಕ್ಕೆ ತಟ್ಬಿಟ್ಟು ಒಂದೊಂದೇ ಹಾಕ್ಕೊಳ್ಬೇಕು. ಆದಷ್ಟು ಒಂದು ಮೇಲೆ ಬಂದಮೇಲೆ ಇನ್ನೊಂದನ್ನು ಹಾಕ್ಕೊಳ್ಳೋಕೆ ಟ್ರೈ ಮಾಡಬೇಕು. ಯಾಕಂದರೆ ನಮ್ಮದು ಬಾಣಲೆ ಎಲ್ಲ ಮನೇಲಿ ಉಪಯೋಗಿಸೋದು ಚಿಕ್ಕದಾಗಿರುತ್ತೆ. ನಾವು ಮೇಲಿಂದ ಮೇಲೆ ಬಿಟ್ಟರೆ ಎಲ್ಲ ಒಂದ್ರ ಕೆಳಗೊಂದು ಹೋಗಿ ನೋಡಿ ಈ ಥರ ಸೇರಿಕೊಳ್ಳುತ್ತೆ. ಅದಕ್ಕೇ ಒಂದು ಚಮಚ ಅಥವಾ ಒಂದು ಜಾಲರದ ಸಹಾಯದಿಂದ ನಿಧಾನಕ್ಕೆ ಅದನ್ನು ಸ್ವಲ್ಪ ಬಿಡಿಸ್ಕೊಳ್ಬೇಕು. ಮತ್ತು ಎಷ್ಟಾಗುತ್ತೆ ಅಷ್ಟನ್ನೇ ಹಾಕ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ಹಾಕಿದರೆ ಎಲ್ಲ ಒಡ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ನಾನೊಂದು 7-8 ಒಂದೊಂದು ಸಲಕ್ಕೆ ಹಾಕಿ ಮಾಡ್ಕೊಂಡಿದ್ದೀನಿ. ಬಾಣಲೆ ದೊಡ್ಡದಾಗಿದ್ದರೆ ನಾವು ಜಾಸ್ತಿನೂ ಹಾಕ್ಕೊಳ್ಬೋದು. ಇದನ್ನು ಇದೇ ಥರನೇ 2 ಕಡೆನೂ ಕರ್ಕೊಳ್ಬೇಕು. ಮಧ್ಯಮ ಊರಿನಲ್ಲಿ ಕರಿಬೇಕು. ಕಲರು ಬರುತ್ತೆ ಮತ್ತು ಚೆನ್ನಾಗಿ ಗರಿಗರಿ ಆಗೋವರೆಗೂ ಕರಿಬೇಕು. ಸೊಪ್ಪೆಲ್ಲ ಹಾಕಿರೋದ್ರಿಂದ ಬೇಗ ಗರಿಗರಿ ಆಗಲ್ಲ, ಒಳಗಡೆ ಎಲ್ಲ ಸ್ವಲ್ಪ ಮೆತ್ತಗಿರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಕರ್ಕೊಳ್ಬೇಕು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬಾ ರುಚಿಯಾಗೂ ಸಹ ಬರುತ್ತೆ. ಇದು ಆರೋಗ್ಯಕರ ಹಾಗೆ ಅಂತಂದರೆ ಏನಪ್ಪ ಎಣ್ಣೆನಲ್ಲಿ ಕರೆದಿದ್ದು ಆರೋಗ್ಯನ ಹಾಗೆ ಅಂತ ಅಂದ್ಕೊಳ್ಬೋದು ನೀವು. ಹಾಗೇನಿಲ್ಲ. ಈ ಸೊಪ್ಪುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡಿರೋದ್ರಿಂದ ನಾವು ಮಾಮೂಲಾಗಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಹೆಚ್ಚು ಆರೋಗ್ಯಕರವಾಗೇ ಇರುತ್ತೆ. ತುಂಬಾ ಚೆನ್ನಾಗೂ ಸಹ ಬಂದಿದೆ. ಈ ಒಂದು ಆರೋಗ್ಯಕರ ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡು ಮಾಡಿರೋವಂಥ ಈ ಒಂದು ಮಸಾಲೆ ವಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.